ಭೀಕರವಾದ ಜಲಪ್ರಳಯಕ್ಕೆ ಹಿಮಾಲಯ ತಪ್ಪಲಿನ ಪುಟ್ಟ ದೇಶ ನಲುಗಿ ಹೋಗಿದೆ. ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದು ಕಾಣಿಸ್ತಾ ಇಲ್ಲ. 392ಕ್ಕೂ ಅಧಿಕ ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಘಟನೆ ಯಾಕಾಗಾಯಿತು, ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಪರಿಸರವಾದಿ ಹಾಗೂ ಮಾಜಿ ಕ್ರಿಕೆಟರ್ ಜೋಸೆಫ್ ಹೋವರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ಘಟನೆಯನ್ನು ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅನಿಸುತ್ತೆ ನಿಮ್ಗೆ ನೋಡಿದ್ರೆ? ನಮಗೆ ನೋವಾಗತ್ತೆ ಸರ್. ಒಂದೇನಂದರೆ ಇದು ಮ್ಯಾನ್ ಮೇಡ್ ಡಿಸಾಸ್ಟರ್. ಇದು ಗ್ಲೇಷಿಯಲ್ ಇದು ಆಗಿರೋದು, ಕೊಲ್ಯಾಪ್ಸ್ ಆಗಿ ಅದು ಆ ಥರ ಒಂದು ನೀರು ಮತ್ತು ಮಣ್ಣೆಲ್ಲ ಒಟ್ಟಿಗೆ ತಂದು ಇದನ್ನೇ ಹಾಳು ಮಾಡ್ಬಿಟ್ಟು ಎಲ್ಲ ತೊಗೊಂಡು ಹೋಗ್ಬಿಟ್ಟಿದೆ. ಇನ್ನು ಮುಂದೆ ನಾವು ಹೇಳೋದು ಇದೇ ಥರ ಘಟನೆಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಕ್ಲೈಮೇಟು ಚೇಂಜ್ ಆಗಿ ಇವತ್ತು ನಾವು ಕ್ಲೈಮೇಟ್ ಎಮರ್ಜೆನ್ಸಿ ಹೋಗಿದ್ದೀವಿ. ಸೊ ಈ ಥರ ಘಟನೆಗಳು ಇನ್ನು ಮುಂದೆ ನಾವು ಆ್ಯಂಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಇವಾಗಲೇ ಚೀನಾ ಅವ್ರು ಹೇಳ್ತಿದ್ದಾರೆ ಇನ್ನು ಈ ಥರ ಇನ್ನೂ ಕೆಲವು ದಿವಸಗಳಿಗೆ ಇನ್ನೊಂದು ಥರ ದುರ್ಘಟನೆ ಆಗ್ಬೋದ್ಬಿಟ್ಟು. ಸೊ ನೋಡಿದಾಗ ನಮಗನ್ಸುತ್ತೆ ಎಷ್ಟು ಜನ ಪಾಪ ತೀರೋಗಿದ್ದಾರೆ, ಎಷ್ಟೋ ಜನ ಮಿಸ್ಸಿಂಗ್. ನಮ್ಮ ಭಾರತ ಇವ್ರುಗಳು ಮಿಸ್ಸಿಂಗ್ ಆಗಿದ್ದಾರೆ, ಭಾರತದವರು 200-300 ಜನ ಅವರು ಮಿಸ್ಸಿಂಗ್ ಆಗಿದ್ದಾರೆ. ಮತ್ತು ಅಲ್ಲಿ ಬಿಲ್ಡಿಂಗ್ ಇದು ಎಲ್ಲ ಹೊಟ್ಟೋಯ್ತು, ಏನೇನಿತ್ತು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಯಾಕಂದರೆ ಒಂದು ಲೈಫ್ ಒಳಗೆ ಬೆಂಕಿ ಮತ್ತು ನೀರು ಹತ್ರ ನೀವು ಆಟ ಆಡೋಕ್ಕಾಗಲ್ಲ, ತಡೆ ಹಾಕೋಕ್ಕಾಗಲ್ಲ. ಸೊ ನೀರು ತೋರಿಸಿದೆ, ಅದು ದಾರಿ ಹುಡ್ಕೊಂಬಂದರೆ ಎಲ್ಲ ತೊಗೊಂಡೋಗ್ಬಿಡುತ್ತೆ. ಮುಂಚೆನೇ ಒಂದು ಉತ್ತರಾಖಂಡ ಒಳಗೆ ಒಂದು ಇದಿರುತ್ತೆ. ಇವ್ರು ಏನು ಮಾಡ್ತಾರೆ, ರಿವರ್ ಡೈವರ್ಷನ್ ಮಾಡಿಬಿಟ್ಟು ಒಂದು ಕಡೆ ರಿಸಾರ್ಟ್ಸ್ ಮಾಡ್ತಾರೆ ಎಕೋ ಟೂರಿಸಮ್ಗೆ. ಒಂದು ದೊಡ್ಡ ಮಳೆ ಬರುತ್ತೆ 3 years ಬ್ಯಾಕು. ಅದು ಬಂದು ಇವರು ರಿವರ್ ಡೈವರ್ಟ್ ಮಾಡಿದ್ರಲ್ಲ, ವಾಪಸ್ ಎಲ್ಲಿ ಇತ್ತೋ ದಾರಿ ಅದು ಅದೇ ದಾರಿಗೆ ಬಂದು ಎಲ್ಲ ಕುಚ್ಕೊಂಡು ಹೋಯ್ತು, ಎಷ್ಟೋ ಜನ ತೀರ್ಕೊಂಡು ಹೋಯ್ತು. ಸೊ ನಾವು ಹೇಳೋದು ಈ ಥರ ಸಿಚುವೇಶನ್ ಇರಬೇಕಾದ್ರೆ ನಾವು ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕು. ಇವತ್ತು ನೋಡಿ ಎಷ್ಟು ನೋವು ಅಂದರೆ, ನಮಗೆ ಭಯ ಆಗೋದಂದ್ರೆ ಇನ್ನೆಷ್ಟು ಮಟ್ಟಕ್ಕೆ ಆಗೋದು ಇದು ನಾವು ನೋಡ್ತಿರೋದು ಒಂದು ಭಾಗ. ಇದು ಇನ್ನೂ ನಡೀತಾ ಇರುತ್ತೆ. ಯಾಕಂದರೆ ನಾವು ಕ್ಲೈಮೇಟ್ ಎಮರ್ಜೆನ್ಸಿಗೆ ಬಂದುಬಿಡ್ತೀವಿ. ಆಮೇಲೆ ಈ ಕ್ಲೈಮೇಟ್ ಚೇಂಜ್ಗೆ ಆಗಿರೋದಕ್ಕೆ ಕಾರಣ ಎಲ್ಲ ನಾವುಗಳೇ. ಒಂದು ಎಮಿಷನ್, ಕಾರ್ಬನ್ ಎಮಿಷನ್ನು, ಇನ್ನೊಂದು ಕಡೆ ಇದು ನಮ್ಮ ಮರಗಳು, ಕಾಡುಗಳನ್ನೆಲ್ಲ ಕಡ್ಕೊಂಡು ಬರ್ತಿದ್ದಾರೆ. ಎಲ್ಲ ಎಕೋಲಾಜಿಕಲ್ ಇಂಬ್ಯಾಲೆನ್ಸ್ ಆಗಿ ಇವತ್ತು ನಮಗೆ ರಿಟರ್ನ್ ಗಿಫ್ಟ್ ಬರ್ತಿದೆ. ನಮಗೆ ದೇವರು ಕೊಟ್ಟಿರೋ ನೇಚರ್ನ ನಾವು ಪಾಳು ಮಾಡಿದ್ದು ಇವತ್ತು ನಮಗೆ ಬರ್ತ್ಡೇ ರಿಟರ್ನ್ ಗಿಫ್ಟ್ ಥರ ನಮಗೆ ವಾಪಸ್ ಕೊಡ್ತಾರೆ ಪಾಠ. ನೀವು ಹಾಳು ಮಾಡಿದ್ರು ನೀವು ಇದೇ ಪಾಠ ಅಂದ್ಬಿಟ್ಟು ಬರ್ತಾಯಿದೆ. ಸೊ ಇಷ್ಟು ಮಟ್ಟಕ್ಕೆ ನಮ್ಮ ಹ್ಯುಮ್ಯಾನಿಟಿಗೆ ತೊಂದರೆ ಆಗುತ್ತೆ, ಮುಂದಕ್ಕೆ ಏನು ಆಗ್ಬೋದು ಅಂದ್ಬಿಟ್ಟು ಅಂದಾಗ ನಮಗೆ ಒಂಥರ ಆಗುತ್ತೆ, ಎಲ್ಲಿ ಹೋಗ್ತೀವೋ ಇವತ್ತಿಂದ. ಈಗ ಇದು ಘಟನೆಗೆ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಫ್ಲಡ್ಸ್ ನೋಡಿದ್ದೀವಿ. ಇದು ಉತ್ತರಾಖಂಡ ಇರಲಿ, ಹಿಮಾಚಲ್ ಪ್ರದೇಶ ಇರಲಿ ಆಗ್ತಾ ಇರೋದು, ಅಲ್ಲೇ ನಾವು ನೋಡ್ತಾ ಇದ್ದೀವಿ ಹೇಗೆ ಬಂದರೆ ಎತ್ಕೊಂಡ್ಬಂದ್ಬಿಡುತ್ತೆ, ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಇದುಗಳು ನೋಡಿದಾಗ ನಮ್ಗೆ ಅನಿಸುತ್ತೆ ಇನ್ನೆಷ್ಟು ಆಗ್ಬೋದು ಇದು. ಯಾಕಂದರೆ ಗ್ಲೇಷಿಯಲ್ಲೆಲ್ಲ ಮೆಲ್ಟ್ ಹಾಕ್ಕೊಂಡು ಬರ್ತಾಯಿದೆ. ಗ್ಲೇಷಿಯರು ಈಟಿಗೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜು ಈಟಿಗೆ ಮೆಲ್ಟ್ ಹಾಕ್ಕೊಂಡು ಬರ್ತಾ ಇರೋದ್ರಿಂದ ಅದು ಬಿದ್ದು ಇದು ಈ ಥರ ಇಂಪ್ಯಾಕ್ಟ್ ಆಗಿರೋದು. ಸೊ ನಮಗೆ ಏನಾಗುತ್ತೆ, ನಾವು ಈಗಾದರೂ ಎಚ್ಚರಿಸ್ಕೊಂಡು ನಾವು ಇದನ್ನು ಹೆಂಗಾರು ನೇಚರ್ನ ಕಾಮಾಗಿಡಬೇಕಂದ್ರೆ ನಾವು ಅದನ್ನು ಪ್ರಯತ್ನ ಮಾಡಬೇಕು. ನಾವು ಪರ್ಟಿಕ್ಯುಲರ್ ಘಟನೆಗೆ ಅಂದರೆ ಮ್ಯಾನ್ಮೇಡ್ ಡಿಸಾಸ್ಟರ್ ಅಂತ ನೀವು ಹೇಳಿದ್ರಿ. ಸೊ ಆ ಭಾಗದಲ್ಲಿ ನೋಡಿದ್ರೆ ಈ ಪ್ರಕೃತಿ ನಾಶ ಇದೆಲ್ಲ ಎಷ್ಟು ಮಟ್ಟಿಗೆ ಆಗಿತ್ತು ಸರ್, ನೀವು ಗಮನಿಸಿದ್ರೆ? ಸರ್, ಒಂದು ಕಡೆ ನೀವು ನೋಡಿದ್ರೆ ಇವರು ಚೀನಾ ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡ್ಬರ್ತಿದ್ದಾರೆ. ಅವ್ರು ಡ್ಯಾಮ್ಸ್ ಕಟ್ಕೊಂಡು ಅವ್ರ ಫೆಸಿಲಿಟಿ, ಅವ್ರ GDP ನೋಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಏನು ಬೇಕೋ ಮಾಡ್ಕೊಂಡ್ಬರ್ತಿದ್ದಾರೆ. ಇಂಪ್ಯಾಕ್ಟ್ ಹಾಕಿರೋದು ಇದೇನು ಈಗ ಸದ್ಯಕ್ಕೆ ನಮ್ಮ ನೇಪಾಳ ಮತ್ತು ಟಿಬೆಟ್ಗೆ ಆಗ್ತಿರೋದು. ಡೌನ್ ಸ್ಟ್ರೀಮ್ ಇಂಡಿಯಾಗೂ ಬರುತ್ತೆ, ಆಲ್ರೆಡಿ ಅಲರ್ಟ್ ಆಗಿದ್ದಾರೆ ಆಗತ್ತೆ. ಸೊ ನಾವು ಇಂಡಿಯಾಗೂ ಇದು ಥ್ರೆಟ್ಟೇ ಬರುತ್ತೆ. ಇಂಡಿಯಾಗೆ ಮುಂಚೆ ಥ್ರೆಟ್ ಆಗೇ ಆಗತ್ತೆ. ಅಲ್ಲಿನ ಡ್ಯಾಮ್ಗಳು ಹೊಡೆದೋದ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅವ್ರು ದೊಡ್ಡ ಡ್ಯಾಮ್ಗಳು ಕಟ್ತಿದ್ದಾರೆ, ಅವರು ಇದು ತೋರಿಸ್ಕೊಳ್ಳೋಕ್ಕೆ. ಅವರೇ ಪವರ್ಫುಲ್ ಇರ್ಬೋದು, ಅವ್ರಿಗೆ ಎಕನಾಮಿಕ್ GDP ಜೋರಾಗಿರ್ಬೋದು ಅಂದ್ಬಿಟ್ಟು ಅವರು ಬೇರೆಯವ್ರ ಬಗ್ಗೆ ಯೋಚಿಸ್ಬೇಕಾಗಿರುತ್ತೆ. ಯಾರು? ಚೀನಾದವರು. ಸೊ ಇವತ್ತು ಆಗ್ತಾ ಇರೋದೇನು, ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿರೋದು ಚೀನಾ ಡೆವಲಪ್ಮೆಂಟಿಂದ. ಆ ಕಡೆ ಅವ್ರ ಪ್ರಮುಖ ಕಾರಣ ಚೀನಾ ಅಂತ ಅನ್ಸುತ್ತೆ. ಅಲ್ಲ, ಪ್ರಮುಖ ಕಾರಣ ಚೀನಾ ಅಲ್ಲ, ಚೀನಾ ಇಸ್ ಒನ್ ಪಾರ್ಟ್ ಆಫ್ ಇಟ್. ಎಲ್ಲರೂ ಇದ್ದಾರೆ ಗ್ಲೋಬಲ್. ಇದ್ರೊಳಗೆ ಎಲ್ಲರದ್ದು ಮಿಸ್ಟೇಕ್ಸ್ ಇದ್ದೇ ಇದೆ. ಎಲ್ಲರೂ ಎಲ್ಲ ಅವ್ರ ಪಾರ್ಟಿಗೆ ಅವ್ರು ಏನೇನು ಡ್ಯಾಮೇಜ್ ಮಾಡಿದಾರೆ ಇವತ್ತು ಗಿಫ್ಟ್ಗಳು ನಮ್ಗೆ ವಾಪಸ್ ಬರ್ತಾ ಇದೆ. ಎಲ್ಲರ ಭಾಗ ಇದೆ. ಬಟ್ ಚೀನಾ ಒಂದು ಎತ್ತಿಗೆ ನೋಡಿದ್ರೆ ಅವ್ರದ್ದೇ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿರೋದು ನಮ್ಮ ಎನ್ವೈರ್ಮೆಂಟ್ ಬಗ್ಗೆ. ನಿಮಗೆಲ್ಲ ಜ್ಞಾಪಕ ಇರುತ್ತೆ, ಅವ್ರು ಒಲಿಂಪಿಕ್ಸ್ ಮಾಡ್ತಾರೆ, ಬೀಜಿಂಗ್ ಗೇಮ್ಸು. ಅವಾಗ ಅವ್ರಿಗೆ ಹೊಗೆ ಅಂದರೆ ಉಸಿರಾಡೋಕ್ಕಾಗಲ್ಲ.
ಸೊ ಅದನ್ನು ತಡೆ ಹಾಕೋಕ್ಕೆ ಬೇರೆ ಬೇರೆ ತರ್ತಾರೆ. ಒಂದು ಕಡೆ ನೀವು ಎಲ್ಲ ಹಾಳು ಮಾಡೋದು, ಇನ್ನೊಂದು ಕಡೆ ಹೆಂಗೋ ಸುಧಾರಿಸ್ಕೊಳ್ಳೋಕೆ ಇನ್ನೊಂದು ಥರ ಟೆಕ್ನಾಲಜಿ ತರೋದು. ಒಂದು ಟೆಕ್ನಾಲಜಿ ಟು ಡಿಸ್ಟ್ರಾಯ್, ಒಂದು ಟೆಕ್ನಾಲಜಿ ಟು ರಿಕವರ್ ಅಂತಾರ ಅವ್ರದ್ದು. ಉಸಿರಾಡೋಕ್ಕಾಗ್ತಿಲ್ಲ, ನಾವು ಅದನ್ನು ತಡೆ ಹಾಕ್ಬೇಕಂತ ಅವರೇ ಮಾಡ್ತಾರೆ. ಸೊ ಅವ್ರದ್ದು ಇಂಪ್ಯಾಕ್ಟ್ ಆಗ್ತಿದೆ. ಮತ್ತು ಈಗ ನಮಗೇನಾಗೋದಂದರೆ ನಮ್ಮ ಭಾರತದೊಳಗೆ ನಾವು ಇನ್ನೂ ಎಚ್ಚರಿಕೆ ಇರಬೇಕು. ಯಾಕಂದರೆ ಆಲ್ರೆಡಿ ಹಿಮಾಲಯ ಏನಂದ್ಬಿಟ್ಟು ಗೊತ್ತು, ಉದುರ್ಕೊಂಡ್ಬರ್ತಿದೆ. ಆಲ್ರೆಡಿ ಸಬ್ಸಿಡೆನ್ಸ್ ಆಗ್ತಾ ಇದೆ, ಇಳಿತಾ ಇದೆ, ಒಂದೊಂದು 3 ಅಡಿ ಇಳಿದಿದೆ ಅಂತಾರೆ. ಈ ಹಿಮಾಲಯಾಸ್ ಹೋಯ್ತಂದರೆ ಗ್ಲೇಷಿಯಲ್ ಇದಾದರೆ, ಇಂಪ್ಯಾಕ್ಟ್ ಆದರೆ, ಮೆಲ್ಟ್ ಆಗಿ ಬಂತಂದರೆ ಅಲ್ಲಿ ಏನು ಉತ್ತರ ಪ್ರದೇಶ ಇರಲಿ ಎಲ್ಲ ಕುಸಿತ. ಸೊ ಇದನ್ನು ನಾವು ಈಗಲಾದರೂ ಅಸೆಸ್ ಮಾಡಿ ಹೇಗೆ ನಾವು ಪ್ರಿಪೇರ್ಡ್ನೆಸ್ ಇರಬೇಕು ಅಂದ್ಬಿಟ್ಟು. ಇದೊಂದು ನಮಗೆ ಇಂಪ್ಯಾಕ್ಟ್ ಆಗಿರೋದು ಏನಂದರೆ, ಹೌದು ಇನ್ನು ಮುಂದೆ ನಮ್ಗೆ ಹಿಂಗೆ ಆಗತ್ತೆ ಅಂದ್ಬಿಟ್ಟು ಒಂದು ಎಚ್ಚರಿಕೆ ಆಗಿದೆ. ಬಟ್ ಇವತ್ತಿಗೆ ಮಾತ್ರ ರಿಯಾಕ್ಟಿವ್, ನಾವು ಪ್ರೋಆ್ಯಕ್ಟಿವ್ ಇಲ್ಲ. ಆ್ಯಸ್ ಅ ಹ್ಯೂಮನ್ ಸ್ಪೀಷೀಸ್ ನಮ್ಮ ಪ್ರೋಆ್ಯಕ್ಟಿವೇ ಇಲ್ಲ. ಸೊ ಈಗಾದರೂ ಇನ್ನು ಮುಂದೆ ಹಿಂಗೆ ಆಗಬಾರ್ದು ಅಂದರೆ ಏನು ಮಾಡಬೇಕು, ಈಗ ಹೌ ಡು ವಿ ರಿಕವರ್ ಇದು ಅಂದ್ಬಿಟ್ಟು ನಾವು ನೋಡಬೇಕಾಗತ್ತೆ. ಸೊ ಅದು ಅಸೆಸ್ಮೆಂಟ್ ಬರಬೇಕು. ಅದು ಆಗಬೇಕಂದ್ರೆ ಬೇರೆ ಗೌರ್ಮೆಂಟ್ದಲ್ಲ, ಬ್ಯೂರೋಕ್ರಾಟ್ಸ್ ಅಲ್ಲ, ನಮ್ಮದು ಪಾತ್ರ ಇದೆ. ಗೌರ್ಮೆಂಟ್ ಜೊತೆ ಜನರ ಸಹಕಾರ ಅಷ್ಟೇ, ಜನರು ಇನ್ವಾಲ್ವ್ಮೆಂಟ್ ಇದ್ರೇ ತಡೆ ಹಾಕೋಕ್ಕಾಗೋದು. ಸೊ ಜನನೂ ಹಿಂಗೆ ಇದ್ದರೆ, ಹಿಂಗೆ ಆಗ್ತಾ ಇದ್ದರೆ ಜನಕ್ಕೆ ವಾಪಸ್ಸು ಈ ಥರ ತೊಂದರೆಗಳಾಗ್ತಿರುತ್ತೆ. ಇವತ್ತು ಗೌರ್ಮೆಂಟ್ ಬರ್ಬೋದು, ನಾಳೆ ಇನ್ನೊಂದು ಇವ್ರ ಪಾರ್ಟಿ ಬರ್ಬೋದು, ಬಟ್ ನಾವು ತಾನೇ ಉಳ್ಕೊಂಡಿರೋದು. ಸೊ ನಾವು ಹೇಳ್ಬೇಕಂದ್ರೆ ಈ ಸರ್ಕಾರಕ್ಕೆ ಯಾರೇ ಇರಲಿ, ಯಾವುದೇ ಪಾರ್ಟಿಗಳಿರಲಿ, ನಾವು ಹೇಳೋದು ದಯವಿಟ್ಟು ನೀವು ಈಗಾದರೂ ಬಿಟ್ಬಿಡಿ ನಮ್ಮ ಕಾಡನ್ನ ಹಾಳು ಮಾಡಿಬಿಡಿ. ಈಗ ಎಲ್ರಿಗೂ ಗೊತ್ತಾಗ್ತಿದೆ ಹೇಗಾಗ್ತಿದೆ ಅಂದ್ಬಿಟ್ಟು. ಈಗ ಒಂದು ಕಡೆ ಬರ ಬಂದರೆ ರೈತರು ಏನು ಬೆಳ್ಸೋಕ್ಕಾಗಲ್ಲ. ಇನ್ನೊಂದು ಕಡೆ ಕೊಚ್ಕೊಂಡು ಮಳೆ ಬರುತ್ತೆ. ಮಳೆ ಬಂದಾಗ ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಫ್ಲಡ್ಸ್ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಇರೋದು ಏನು ಬೆಳೆದಿದೆಯೋ ಹೊಟ್ಟೋಗುತ್ತೆ. ಸೊ ಒಂದು ಕಡೆ ಫುಡ್ ಸೆಕ್ಯೂರಿಟಿ ಬಂದೇ ಬರುತ್ತೆ. ಆಮೇಲೆ ಈಗಿನ ಪರಿಸ್ಥಿತಿಯೊಳಗೆ ನಮ್ಮ ಭಾರತದೊಳಗೆ ಆಲ್ರೆಡಿ ಫುಡ್ ಸೆಕ್ಯೂರಿಟಿ ಬಂದ್ಬಿಟ್ಟಿದೆ. ನಾವು ನೋಡ್ತಾ ಇದ್ದೀವಿ ಹೇಗೆ ಶುಗರ್ ಪ್ರೈಸಸ್ ಜಾಸ್ತಿ ಆಗ್ತಿದೆ, ಎಲ್ಲ ಕಮಾಡಿಟೀಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಈ ಥರ ನಮಗೆ ಒಂದು ಕ್ಲೈಮೇಟ್ ಇಂಪ್ಯಾಕ್ಟ್ ಇದ್ದು ಈ ಥರ ಡೆವಾಸ್ಟೇಷನ್ ಆದರೆ ಇನ್ನು ಮುಂದೆ ಭಾಳ ಕಷ್ಟ ಇದೆ ನಮ್ಮ ಇಂಡಿಯಾಗೆ ಅಂತ ಹೇಳಿ. ಈಗ ಕರ್ನಾಟಕದಲ್ಲಿ ಕೆಲವು ಫ್ಲಡ್ಗಳನ್ನು ಅಥವಾ ಗುಡ್ಡಗಳ ಕುಸಿತವಾಗಿದ್ದನ್ನು ನೋಡಿದ್ವಿ. ಮೊನ್ನೆ ತಾನೇ ಕೇರಳದಲ್ಲಿ ಮ್ಯಾನ್ಮೇಡ್, ಅದು ಕೂಡ ಮ್ಯಾನ್ಮೇಡ್ ಡಿಸಾಸ್ಟರ್. ರಸ್ತೆ ಮಾಡೋಕ್ಕೆ ಹೋಗಿ ಗುಡ್ಡನೇ ಕುಸಿತ ಬಂದು 2-3 ಜನ ಸತ್ತರು. ಸೊ ನಮ್ಮ ಕೊಡಗುದಲ್ಲಿ ರೀಸೆಂಟಾಗಿ ನಾವು ನೋಡಿದ್ದೀವಿ. ಸೊ ಇದಕ್ಕೂ ಮತ್ತು ಈಗ ನೇಪಾಳಲ್ಲಿ ಆಗಿದ್ದಕ್ಕೂ ಅದು ಯಾವ ರೀತಿ ಡಿಫ್ರೆನ್ಸ್ ಅಂತ ಸರ್? ಆ ಇಂಪ್ಯಾಕ್ಟೇ ಬೇರೆ. ಯಾಕಂದರೆ ಹಿಮಾಲಯಾಸ್ ಇಸ್ ಅ ನ್ಯೂ ಇದು ಸಿಸ್ಟಮ್, ಎಕೋಸಿಸ್ಟಮು. ಅದು ಭಾಳ ಫ್ರೆಜೈಲು. ಬಟ್ ನಮ್ಮ ಗುಡ್ಡಗಳೆಲ್ಲ ಎಷ್ಟೋ ವರ್ಷಗಳು ಓಲ್ಡು, ಗೆಟ್ಟಂಗೆ ಈ ಥರ ಇದೆ. ಇಲ್ಲೇ ಕುಸ್ಕೋತಿದೆ ಅಂದರೆ ನೀವು ಹಿಮಾಲಯಾಸ್ಗೆ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಅಲ್ಲಿನ ಹೋಗಿ ಇವರು ರೋಡ್ಗಳು ಅಗಲ ಮಾಡೋದು, ಸ್ಲೋಪ್ ಇನ್ಸ್ಟೆಬಿಲಿಟಿ ಬರ್ತಿದೆ. ಸ್ಲೋಪ್ನ ಕಟ್ ಮಾಡಿದಾಗ ಸ್ಲೋಪ್ ಹಿಂಗಿರುತ್ತೆ, ಅದು ನಾವು ಹಿಂಗೆ ಮಾಡಿದ್ರೆ ಸ್ಲೋಪ್ ಸ್ಟೆಬಿಲಿಟಿ ಇರಲ್ಲ, ಎಲ್ಲ ಉದುರ್ಕೊಂಡ್ಬರ್ತಿದೆ. ಸೊ ಅದೇ ಥರ ನಮ್ದೊಳಗೂ ಮಾಡಿದ್ರು, ಕೇರಳ ಒಳಗೆ ಮಾಡಿದ್ರು, ಕೊಡಗು ಒಳಗೆ ಮಾಡಿದ್ರು, ಕಾರವಾರ ಒಳಗೆ ಆಯಿತು, ಉತ್ತರ ಕನ್ನಡ ಅಂತೂ ಆಗ್ತಾನೆ ಇರುತ್ತೆ, ಮತ್ತು ಶಿವಮೊಗ್ಗದಾಗ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ನಾವು ಎಚ್ಚರಿಸ್ಕೊಂಡು ಇದನ್ನ ತಡೆ ಹಾಕಲ್ಲ ಅಂದರೆ ನಾವು ಎಲ್ಲಿ ಹೋಗ್ತೀವಿ? ನಾವು ಮುಟಾಳ್ರು ಅಂತ ಹೇಳಬೇಕು. ಸೊ ನಾವು ಮುಟಾಳ್ರು ಅಂದಾಗ ಗೌರ್ಮೆಂಟಿಗೆ ನಾವು ಹೇಳಬೇಕಾಗಿರೋದು. ಅದಕ್ಕೆ ನಾವು ಹೇಳೋದು, ನಾವು ಸರಿಯಾಗಿರ್ಬೇಕು. ನಾವು ಗೌರ್ಮೆಂಟ್ಗೆ ಹೇಳ್ಬೇಕು, ಸಣ್ಣ ನೀನು ಸಾಕು, ನಿಮ್ಮ ಗಲಾಟೆ ಇದು, ನಿಮ್ಮ ತಮಾಷೆ ಎಲ್ಲ ಆಡಿ ಪಾಲ್ ಮಾಡಿಬಿಟ್ಟಿದ್ದೀರ, ಹಿಂದೆ ನಾವು ಮಾಡೋಕ್ಕಿಲ್ಲ ಅಂದ್ಬಿಟ್ಟು ನಾವೇ ಎದ್ದು ನಿಂತ್ಕೋಬೇಕು. ನಾವು ಬಾಯಿ ಮುಚ್ಕೊಂಡು ಕೂತಷ್ಟು ಇವ್ರು ನಮ್ಮನ್ನ ಬೇಗ ಮಶಾನಕ್ಕೆ ಕಳಿಸ್ತಾರೆ. ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ, ಇಲ್ಲಿ ತನಕ ಬಂದಿದ್ದೀವಿ, ಇನ್ನೇನು ಕೆಲವು ದಿವಸ ಅಷ್ಟೇ ಅಂತ ಹೇಳ್ಬೋದು. ಓಕೆ, ಜನರಾಗಿ ನಾವು ಅದನ್ನು, ಸಾಮಾನ್ಯ ಜನರಾಗಿ ಅದನ್ನು ಕೇಳೋದಾದರೆ ಸರ್ಕಾರದ ಕಡೆಯಿಂದ ಏನಾಗಬೇಕು ಅಂತ ಒತ್ತಾಯ? ಸರ್ಕಾರ ಕೂಡಲೇ ಯಾವುದೇ ಪ್ರಾಜೆಕ್ಟ್ಸ್ ಇರಲಿ, ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸು, ಫ್ರಜೈಲ್ ಏರಿಯಾಸ್ ಒಳಗೆ ಎಲ್ಲ ಪ್ರಾಜೆಕ್ಟ್ನ ನಿಲ್ಲಿಸ್ಬೇಕು. ರೋಡ್ ಅಗಲ ಮಾಡೋದು, ಟನೆಲ್ ಮಾಡೋದು, ರೈಲ್ವೆ ಮಾಡೋದು, ಇದಷ್ಟು ಸಾಕು ಹ್ಯುಮ್ಯಾನಿಟಿಗೆ. ಎಲ್ಲ ನಾವೇ ಮಾಡ್ಕೋಬೇಕು. ಕೋ ಎಕ್ಸಿಸ್ಟೆನ್ಸ್ ಇಲ್ಲ ಅಂದರೆ ನಮಗೆ ವಾಪಸ್ ಬರ್ತದೆ. ನಾವು ಸರ್ಕಾರಕ್ಕೆ ಕೇಳೋದು, ನೀವು ಯಾರೇ ಇರಲಿ, ನೀವು ಕಾಂಗ್ರೆಸ್ ಇರಲಿ, BJP ಇರಲಿ, ಟೊಮೆಟೋನಿರಲಿ, ಪೊಟ್ಯಾಟೋನೇ ಇರಲಿ, ದಯವಿಟ್ಟು ಜನರ ಮಾತು ಕೇಳಿ. ನಿಮ್ಮ ಆಟ ಬಿಟ್ಬಿಟ್ಟಿದ್ದೀವಿ ಇಷ್ಟು ತನಕ. ಈಗ ನಮ್ಮ ಯಂಗ್ಸ್ಟರ್ಸ್ ಎದ್ದಿದ್ದಾರೆ. ಇನ್ನು ಮುಂದೆ ನಾವು ಅವ್ರ ಜೊತೆ ಕೂತ್ಕೊಂಡು ಸಾಥ್ ಕೊಟ್ಕೊಂಡು ನಮ್ಮ ಪರಿಸರ ಹೆಂಗಾರು ಉಳಿಸ್ಕೋತೀವಿ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಓಕೆ, ಕರ್ನಾಟಕದಲ್ಲಿ ಈಗ ಕಸ್ತೂರಿ ರಂಗನ್ ವರದಿಗೆ ಭಾರಿ ವಿರೋಧ ಕೇಳಿ ಬರ್ತಾ ಇದೆ. ಜನಪ್ರತಿನಿಧಿಗಳು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಈಗ ಆಲ್ರೆಡಿ ನಮ್ಮಲ್ಲಿ ಎಷ್ಟೋ ಜಾಗಗಳು ಕಚ್ಕೊಂಡು ಹೋಗ್ತಾ ಇದೆ. ಈ ವಿರೋಧಕ್ಕೆ ಏನಂತೀರಿ ಸರ್? ಅಲ್ಲ, ಈಗ ಕಸ್ತೂರಿ ರಂಗನ್ ಇದು ಬಂದಿರೋದು ನಾವು ಅಕ್ಸೆಪ್ಟ್ ಮಾಡಬೇಕು. 7th ಡ್ರಾಫ್ಟ್ ಬಂದಿರೋದು. ಇದರೊಳಗೆ ಗೂಬೆ ಕೂರಿಸ್ತಿರೋದು ಯಾರಂದರೆ ನಮ್ಮ ಇವ್ರುಗಳೇ, ಪೊಲಿಟಿಷಿಯನ್ಸ್.
ಆಮೇಲೆ ಯಾರ ಹತ್ರ ದೊಡ್ಡ ದೊಡ್ಡ ಜಾಗಗಳಿದೆ 200 ಎಕರೆ 300 ಎಕರೆ 500 ಎಕರೆ ಇಟ್ಟಿದ್ದಾರಲ್ಲ ಅವ್ರ ಜನಕ್ಕೆ ಗೂಬೆ ಕೂಡಿಸ್ತಿದ್ದಾರೆ. ಕಸ್ತೂರಿ ವರದಿಯಲ್ಲಿ ಕ್ಲಿಯರಾಗಿ ಹೇಳುತ್ತೆ, ಯಾರು ಅಲ್ಲಿ ಏನು ಉಳುಮೆ ಮಾಡ್ತಿದ್ದಾರೋ ಯಾರಾದ್ರು ಅವ್ರ ಜಾಗ ಅದು ಏನು ಮುಟ್ಟಲ್ಲ. ಅವ್ರು ಹೇಳ್ತಾ ಇರೋದು ರೆಡ್ ಇಂಡಸ್ಟ್ರೀಸ್, ರೆಡ್ ಇದು ಮಾಡಬಾರ್ದು, ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರಬಾರ್ದು, 20 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದು ಬಿಲ್ಡಿಂಗ್ ಕಟ್ಟಬಾರ್ದು ಅಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಬಟ್ ಇವ್ರೇನು ಮಾಡ್ತಿದ್ದಾರೆ, ಜನಕ್ಕೆ ಎದುರಿಸ್ಬಿಟ್ಟು ನಿಮ್ಮ ಜಾಗನೂ ಹೊಟ್ಟೋಗುತ್ತೆ, ನೀವೆಲ್ಲ ಎಚ್ಚರಿಸ್ಕೊಂಡು ಗಲಾಟೆ ಮಾಡಿ ಅಂತಾರೆ. ಆ್ಯಕ್ಚುಲಾಗಿ ಹೇಳ್ತಿರೋ ನಮ್ಮ ರಾಜಕಾರಣಿಗಳದ್ದು ಭಾಳ ಜಾಗಗಳಿದೆ ಪಶ್ಚಿಮ ಘಟ್ಟದೊಳಗೆ. ಕೆಲವ್ರದ್ದು 2,000 ಎಕರೆನೂ ಇದ್ದಾರೆ, ಶಿವಮೊಗ್ಗಿದ್ದಾರೆ ಅವರು, ಅವ್ರ ಹೆಸರು ಹೇಳ್ಬೋದು, ಇನ್ನೊಂದು ದಿವಸ ಹೇಳ್ತೀವಿ. ಸೊ ಇದೇ ಥರ ಎಷ್ಟೋ ರಾಜಕಾರಣಿಗಳಿದೆ, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅವರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇದು ಮಾಡ್ತಿರೋದು. ಸೊ ಇವತ್ತೇನಾದ್ರೂ ಕಸ್ತೂರಿ ತಿರ್ಗಾ ತಡೆ ಹಾಕಿದ್ರೆ ಈ ಇಂಪ್ಯಾಕ್ಟ್ ಇದೆಯಲ್ಲ ಆಗ್ತಾ ಇರೋದು, ಇದು 10 ಪಟ್ಟಲ್ಲ 100 ಪಟ್ಟು ಆಗತ್ತೆ, ಜಾಸ್ತಿ ಆಗೇ ಆಗತ್ತೆ. ಸೊ ಈಗಲಾದರೂ ನಾವು ಜನ ಅರ್ಥ ಮಾಡ್ಕೋಬೇಕು. ಈ ರಾಜಕಾರಣಿಗಳು ಈ ಬ್ಯೂರೋಕ್ರಾಟ್ಸ್ ನಂಬ್ಕೊಂಡಿದ್ರೆ ನಾವೇ ನಮ್ಮ ಇದನ್ನು ಗ್ರೇವ್ನ ತೋಡ್ಕೋಬೇಕಾಗುತ್ತೆ. ಪರಿಸರವನ್ನು ಉಳಿಸ್ತಾ ಇದ್ದರೆ, ಪರಿಸರವನ್ನು ಬೆಳೆಸ್ತಾ ಇದ್ದರೆ ಇನ್ನು 10 ಪಟ್ಟಿನಷ್ಟು ನೇಪಾಳದಲ್ಲಿ ಏನು ಘಟನೆ ಸಂಭವಿಸಿದೆಯಲ್ಲ ಇದರ 10 ಪಟ್ಟಿನಷ್ಟು ಘಟನೆಗಳು ಸಂಭವಿಸ್ತಾನೆ ಇರ್ತವೆ. ಹಾಗಾಗಿ ಪರಿಸರವನ್ನು ಉಳಿಸಿ, ಬೆಳೆಸಿ, ರಕ್ಷಿಸಿ, ಸಂರಕ್ಷಿಸಿ ಅನ್ನೋ ಮಾತನ್ನು ಜೋಸೆಫ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಲಗ್ಗೆ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.